ಎಲ್ಲ ನನ್ನ ಪ್ರೀತಿಯ ಬಂಧುಗಳಿಗೆ ನಮಸ್ಕಾರ. ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಟಾಪಿಕ್ ಏನಂದರೆ, ಶ್ರೀಕೃಷ್ಣ ಹೇಳ್ತಾನೆ, ಯಾರನ್ನು ಅತಿಯಾಗಿ ಹಚ್ಚಿಕೊಳ್ಳಬೇಡ ಅಂತ. ಜೀವನದಲ್ಲಿ ಮನುಷ್ಯ ಹೀಗೆ ಇರುತ್ತಾನೆ ಎಂದು ಹೇಳಲು ಸಾಧ್ಯವಿಲ್ಲ. ಏಕೆಂದರೆ ಬದುಕಿನಲ್ಲಿ ಯಾರು ಯಾವಾಗ ಏನು ಬೇಕಾದರೂ ಆಗಬಹುದು. ಯಾರನ್ನ ಕೂಡ ಕಡೆಗಣಿಸಬಾರದು. ಹಾಗಂತ ಯಾರನ್ನ ಕೂಡ ಅಟ್ಟಕ್ಕೆ ಏರಿಸಬಾರದು. ಕೆಲವರಿಗೆ ಅವಕಾಶ ಸಿಗಬಹುದು, ಸಿಗದೇನೂ ಇರಬಹುದು, ಅಥವಾ ಅವರಿಗೆ ಅದೃಷ್ಟ ಒಲಿಯಬಹುದು. ಏಕೆಂದರೆ ಮನುಷ್ಯನ ಜೀವನ ಚಕ್ರ ಹೀಗೆ ಇರುವುದಿಲ್ಲ ಅಂತ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಭಗವದ್ಗೀತೆಯಲ್ಲಿ ಉಪದೇಶ ಮಾಡುತ್ತಾನೆ. ಜೀವನದಲ್ಲಿ ನೆಮ್ಮದಿಯಾಗಿ ಬದುಕಬೇಕೆಂದರೆ ಒಂದು ನಿಯಮವನ್ನು ಇಟ್ಟುಕೋ. ನೇರವಾಗಿ ಮಾತನಾಡು. ಯಾವುದೇ ಸವಾಲುಗಳು ಬಂದರೂ ಹಿಂಜರಿಯಬೇಡ. ಮುಖಕ್ಕೆ ಮುಖ ಕೊಟ್ಟು ಮಾತಾಡು. ಕಳೆದು ಹೋಗಿದರ ಬಗ್ಗೆ ಯಾಕೆ ಕೊರಗುತ್ತೀಯ? ಮುಂದೆ ಆಗೋದರ ಬಗ್ಗೆ ಯಾಕೆ ಚಿಂತೆ ಮಾಡ್ತಾ ಇದ್ದೀಯ? ಈಗಿನ ಕ್ಷಣವನ್ನು ಅನುಭವಿಸು. ಮುಂದಿನ ಯೋಚನೆ ಮಾಡಿ ಈಗಿನ ಸಂತೋಷವನ್ನು ಹಾಳು ಮಾಡಿಕೊಳ್ಳಬೇಡ. ನಿನ್ನನ್ನು ನೋಯಿಸಿದವರಿಗೆ ನೀನೇನು ಮಾಡಬೇಡ. ತಾಳ್ಮೆಯಿಂದ ಇರು. ಸರಿಯಾದ ಸಮಯ ಬಂದಾಗ ನಿನ್ನ ಸಾಧನೆ ಮಾತನಾಡುತ್ತೆ. ಆಗ ನಿನ್ನವರು ಅಂತ ಕರೆಸಿಕೊಳ್ಳುವವರು ನಿನ್ನ ಸಾಧನೆ ನೋಡಿ ಸಂತೋಷ ಪಡುತ್ತಾರೆ. ಹೆಸರಿಗೆ ಮಾತ್ರ ನಿನ್ನವರು ಅಂತ ಕರೆಸಿಕೊಳ್ಳುವವರು ನಿನ್ನಿಂದ ದೂರ ಆಗುತ್ತಾರೆ. ಯಾರೇ ದೂರ ಆದರೂ ಪರವಾಗಿಲ್ಲ. ಸೋಲು ಅಥವಾ ಗೆಲುವು ಮನುಷ್ಯನ ಜೀವನದಲ್ಲಿ ತಕ್ಕಡಿ ಇದ್ದ ಹಾಗೆ. ಎರಡು ಸಮನಾಗಿ ಬಂದರೂ ತೂಕ ಇದ್ದಿದ್ದೇ ಹೆಚ್ಚು ಪ್ರಚಲಿತವಾಗುತ್ತದೆ. ಯಾವುದೇ ಒಬ್ಬ ಮನುಷ್ಯ ಹುಟ್ಟಿದಾಗ ಒಳ್ಳೆಯವನು ಅಥವಾ ಕೆಟ್ಟವನು ಅಂತ ಗೊತ್ತಾಗುವುದಿಲ್ಲ. ಆತನ ಜೀವನದಲ್ಲಿ ಆಗುವ ಏರಿಳಿತ ಮತ್ತು ಸಮಯದ ಪ್ರಭಾವದಿಂದ ತಾನು ಕೆಟ್ಟವನು ಒಳ್ಳೆಯವನು ಎನಿಸಿಕೊಳ್ಳುತ್ತಾನೆ. ಜೀವನದಲ್ಲಿ ಇನ್ನೊಬ್ಬರನ್ನು ನಮ್ಮನ್ನು ಮೆಚ್ಚಬೇಕು ಅನ್ನೋ ಕೆಲಸ ಯಾವತ್ತೂ ಮಾಡಬಾರದು. ನಿಮ್ಮನ್ನು ನಿಂದಿಸಿದರೆ ನಗುತ್ತಾ ಸ್ವೀಕರಿಸಬೇಕು. ಒಂದು ದಿನ ಗೆಲುವು ಖಂಡಿತವಾಗಿಯೂ ಕಾದಿರುತ್ತೆ. ಒಂದಲ್ಲ ಒಂದು ದಿನ ನಿನ್ನ ಒಳ್ಳೆತನದ ಬಗ್ಗೆ ಅವರಿಗೆ ಅರ್ಥ ಆಗಿಯೇ ಆಗುತ್ತೆ. ನಿನ್ನ ಭಾವನೆ ಒಳ್ಳೆಯದಾದರೆ ಭಾಗ್ಯ ಬೆನ್ನತ್ತಿ ಬಂದೇ ಬರುತ್ತೆ. ನಾಳೆಯ ಜೀವನ ಬಿಡು. ನಿನಗೆ ಇವತ್ತು ಸಿಕ್ಕಿರುವ ಜೀವನವನ್ನು ಅನುಭವಿಸು. ಇಲ್ಲಿ ನಿಯತ್ತಾಗಿ ಪ್ರೀತಿ ಮಾಡುವವರಿಗೆ ನೋವುಗಳೇ ಜಾಸ್ತಿ. ಬುದ್ಧಿವಂತರಿಗೆ ಅವಮಾನಗಳು ಜಾಸ್ತಿ. ಹಸಿಸುಳ್ಳುಗಳಿಗೆ ಬೆಲೆ ಜಾಸ್ತಿ. ದೈವ ಭಕ್ತರಿಗೆ ಅವಮಾನಗಳು ಜಾಸ್ತಿ. ಅತ್ಯಂತ ಸರಳ ವ್ಯಕ್ತಿಗಳಿಗೆ ತೆಗಳಿಕೆಗಳು ಜಾಸ್ತಿ. ಒಬ್ಬ ಮನುಷ್ಯತ್ವವುಳ್ಳ ವ್ಯಕ್ತಿಗೆ ಅಪಹಾಸ್ಯಗಳೇ ಜಾಸ್ತಿ. ಅದಕ್ಕಾಗಿ ನೀನು ಜೀವನದಲ್ಲಿ ಒಳ್ಳೆಯವನಾಗಿ ಮುಂದೆ ಸಾಗು. ಸಮಾಜದ ಬದಲಾವಣೆಗಾಗಿ ನೀನು ಶ್ರಮಿಸಿದರೆ ಮುಂದೆ ನಿನ್ನ ಬದುಕು ಸ್ವರ್ಗದಂತೆ ಆಗುತ್ತದೆ. ನಿನ್ನ ಕರ್ತವ್ಯವನ್ನು ನೀನು ಮುಗಿಸು. ಪ್ರತಿಫಲ ಆ ಭಗವಂತ ನೀಡುತ್ತಾನೆ. ಅದ್ಭುತವಾದ ಬದುಕನ್ನು ಕಟ್ಟಿಕೊಳ್ಳಲು ಒಂದು ಕಡೆ ಕಷ್ಟಗಳು ಇರಬೇಕು, ಇನ್ನೊಂದು ಕಡೆ ನಂಬಿಕೆಗಳು ಇರಬೇಕು. ಕಷ್ಟಗಳು ಪಾಠ ಕಲಿಸಿದರೆ ನಂಬಿಕೆಗಳು ಶಕ್ತಿ ತುಂಬುತ್ತವೆ. ಕೃಷ್ಣನನ್ನು ನಂಬಿ ಮೋಸ ಹೋದವರು ಈ ಜಗತ್ತಿನಲ್ಲಿ ಯಾರೂ ಇಲ್ಲ. ಎಲ್ಲರೂ ಹೇಳಿ, ಕೃಷ್ಣ ಎಂದರೆ ಪರಮಾತ್ಮ, ಶ್ರೀಕೃಷ್ಣ ಒಂದೇ ಜಗದ್ಗುರು. ಇನ್ನಷ್ಟು ಹೆಚ್ಚಿನ ಮೋಟಿವೇಶ್ನಲ್ ವಿಡಿಯೋಗಳಿಗಾಗಿ ನಮ್ಮ ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನೆಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಾನು ನಿಮ್ಮ ಅಕ್ಷಯ್ ಸೈನಿಂಗ್ ಆಫ್.